ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕಾಯೇನ ಮನಸಾ ಬುದ್ಧಿಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಕಾಯೇನ ಮನಸಾ ಕೇವಲೈರಿಂದ್ರಿಯೈರಪಿ, ಇಂದ್ರಿಯಗಳಿಂದಲೇ ಆಗಲಿ, ಮನಸ್ಸಿನಿಂದಲೇ ಆಗಲಿ, ಅಥವಾ ಈ ದೇಹದ ಅಂಗಾಂಗಗಳಿಂದಲೇ ಆಗಲಿ ಯೋಗಿಯಾದವರು ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಆದರೆ ಅವರು ಯಾತಕ್ಕೆ ಮಾಡ್ತಾರೆ ಅಂತಂದರೆ ಆತ್ಮಶುದ್ಧಿಗೆ ಯಾವುದು ಕಾರಣವಾಗುತ್ತೋ ಅಂತಹ ಕೆಲಸವನ್ನು ಮಾತ್ರ ಮಾಡ್ತಾರೆ. ಆತ್ಮಕ್ಕೆ ದುಃಖವನ್ನು ತಲುಪಿಸುವಂತಹ ಕೆಲಸಗಳನ್ನು ಅವರು ಮಾಡಲಿಕ್ಕೆ ಹೋಗೋದಿಲ್ಲ. ಇಂದ್ರಿಯಗಳು ಯಾವಾಗ ನಮ್ಮನ್ನು ಕೆಟ್ಟದರ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೋ ಅವರು ಬಹಳ ಜಾಗೃತರಾಗಿ ಆ ಇಂದ್ರಿಯಗಳ ಪ್ರಚೋದನೆಯನ್ನು ಅಲ್ಲಿಂದ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಆತ್ಮಶುದ್ಧಿಗಾಗಿ ಆ ಇಂದ್ರಿಯ ನಮ್ಮ ಮನಸ್ಸನ್ನು ಕಲುಷಿತ ಮಾಡ್ತಾ ಇದೆ ಅಂತ ಜ್ಞಾನ ಪಡೆದುಕೊಂಡು ಆ ಕಲುಷಿತರಾಗದಿದ್ದಂತೆ ನಾವು ಏನು ಮಾಡಬೇಕೋ ಅದನ್ನು ಅದೇ ಕ್ಷಣದಲ್ಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅವರಿಗೆ ಆಲಸ್ಯ ಇರೋದಿಲ್ಲ, ಜಿಗುಪ್ಸೆ ಇರೋದಿಲ್ಲ, ಅಥವಾ ಒಂದು ದ್ವಂದ್ವ ಅನ್ನೋದೇ ಇರೋದಿಲ್ಲ. ಹೀಗಾಗಿ ಕೆಟ್ಟ ಕೆಲಸವನ್ನು ಯಾವತ್ತೂ ಮಾಡಲಿಕ್ಕೆ ಯೋಗಿಗಳು ಹೋಗೋದೇ ಇಲ್ಲ. ಅವರೇ ನಿಜವಾದ ಯೋಗಿಗಳು. ಆದ್ದರಿಂದ ಅವರು ಆತ್ಮಶುದ್ಧಿಗಾಗಿ ಮಾತ್ರ ಕೆಲಸವನ್ನು ಮಾಡ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲರೂ ಉಪಯೋಗಿಸ್ತಾ ಇರುವಂತಹ ವಸ್ತುಗಳು ಅವೇ, ಎಲ್ಲರೂ ಮಾತಾಡ್ತಾ ಇರೋಂಥ ಜನಗಳು ಅವರೇ. ಯೋಗಿಗಳು ಕೂಡ ಅವರೊಡನೆ ಸಂಭಾಷಣೆ ಮತ್ತು ಅದೇ ವಸ್ತುಗಳ ಜೊತೆ ಒಡನಾಟಗಳನ್ನು ಮಾಡ್ತಾನೇ ಇರ್ತಾರೆ. ಆದರೆ ಅವರು ಆತ್ಮಶುದ್ಧಿಗಾಗಿ ಮಾಡ್ತಾ ಇರ್ತಾರೆ. ಯೋಗಿಗಳಲ್ಲದವರು, ಬುದ್ಧಿವಂತರಲ್ಲದವರು ಬಂಧನಕ್ಕೊಳಗಾಗುವಂತೆ ಮೋಹದಿಂದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇದೇ ನಿಜವಾದ ಅಂತರ. ಅದನ್ನು ಬುದ್ಧಿವಂತರು ಅಥವಾ ಭಕ್ತರಿಗೆ ಮಾತ್ರ ಅದು ತಿಳಿಯಲಿಕ್ಕೆ ಸಾಧ್ಯ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು 8ನೇ ತಾರೀಖು ಭಾನುವಾರ, ಸಪ್ತಮಿ ತಿಥಿ ಮತ್ತು ಇಂದು ಸ್ವಾತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಸ್ವಾತಿ ನಕ್ಷತ್ರದ ಅಧಿಪತಿ ರಾಹು. ಆದ್ದರಿಂದ ಇವತ್ತು ಎಲ್ಲರಿಗೂ ಕೂಡ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಹೆಚ್ಚಿನದಾದಂತಹ ಹುರುಪು, ಹೆಚ್ಚಿನದಾದಂತಹ ನಂಬಿಕೆ ಅಥವಾ ಹೆಚ್ಚಿನದಾದಂತಹ ಅಪನಂಬಿಕೆ ಇದೆಲ್ಲವೂ ಇರುವಂತಹ ಸಾಧ್ಯತೆ ಇರುತ್ತೆ. ಹುಷಾರಾಗಿ ವ್ಯವಹಾರವನ್ನು ಮಾಡಬೇಕು. ಮೇಷರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೋಡ್ತೀರಿ. ದಾಂಪತ್ಯದಲ್ಲಿ, ಪ್ರೇಮ ಪ್ರೀತಿಗಳಲ್ಲಿ ಬಹಳ ಸಂತೋಷವನ್ನು ಕೂಡ ನೀವು ನೋಡ್ತೀರಿ. ಪಾರ್ಟ್ನರ್ಶಿಪ್ಗಳಲ್ಲೂ ಕೂಡ ಬಿಸ್ನೆಸ್ ಅಥವಾ ನಿಮ್ಮ ಕೊಲೀಗ್ಗಳ ಜೊತೆ ಕೂಡ ಇವತ್ತು ಅತ್ಯುತ್ತಮವಾದಂತಹ ದಿನವನ್ನು ಕಳೆಯಬಹುದು. ವೃಷಭ ರಾಶಿಯವರಿಗೆ ಏನೋ ಒಂದು ಮಾಯೆ ಆದಂತೆ ನಿಮ್ಮ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಯಾವುದೇ ಕೆಲಸಕ್ಕೂ ಇವತ್ತು ಅಡಚಣೆ ಬರೋದೇ ಇಲ್ಲ. ಆರೋಗ್ಯದಲ್ಲೂ ಕೂಡ ಒಂದು ಮ್ಯಾಜಿಕಲ್ ಅನ್ನೋಂತಹ ಸುಧಾರಣೆ ಕಂಡುಬರುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪನೇ ಏನೋ ಬಹಳನೇ ತೊಂದರೆ ಆಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಮನಸ್ಸಿಗೆ ಭಾಸವಾಗುತ್ತೆ. ಯಾರ್ಯಾರು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ, ನೀವು ಬಹಳ ಹುಷಾರಾಗಿರಬೇಕು. ಏನೋ ಒಂದು ನಿಮಗೆ ಗೊತ್ತಿಲ್ಲದ ವಿಚಾರ ನಡೀತಾ ಇರುವಂತೆ ನಿಮಗೆ ಅನ್ನಿಸ್ತಾ ಇರುತ್ತೆ. ಇನ್ವೆಸ್ಟ್ಮೆಂಟ್ಗಳಲ್ಲಿ ಯಾವ ದುಡ್ಡನ್ನು ಇವತ್ತು ಹಾಕಬೇಡಿ, ಕಳೆದುಕೊಳ್ಳುವಂತಹ, ಮೋಸ ಹೋಗುವಂತಹ ಸಾಧ್ಯತೆ ಇವತ್ತು ಇರುತ್ತೆ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಇವತ್ತು ಯೋಚನೆ ಜಾಸ್ತಿ ಆಗುತ್ತೆ. ತಾಯಿಗೆ ನಿಮಗೆ ತಿಳಿಯದಂತಹ ಏನೋ ಒಂದು ಸೀಕ್ರೆಟ್ ಆಗಿರುವಂತಹ ಒಂದು ಅಥವಾ ಕಣ್ಣಿಗೆ ಕಾಣದೇ ಇರುವಂತಹ ಆರೋಗ್ಯದ ತೊಂದರೆ ಇರಬಹುದು. ಅಥವಾ ನಿಮ್ಮ ತಾಯಿ ಏನನ್ನೋ ನಿಮ್ಮಿಂದ ನಿಮ್ಮ ಒಳ್ಳೆಯದಕ್ಕೋಸ್ಕರ ಮುಚ್ಚಿಡ್ತಾ ಇದ್ದಾರೆ ಅನ್ನೋಂತಹ ಭಾವನೆ ನಿಮಗೆ ಬರಬಹುದು. ಸರಿಯಾದ ರೀತಿಯಲ್ಲಿ ಅದನ್ನು ಪರಿಹರಿಸಿಕೊಳ್ಳಬೇಕು. ಕೋರ್ಟ್ ಕಚೇರಿ ಮ್ಯಾಟರ್ಗಳಲ್ಲಿ ಇವತ್ತು ಬೇಡ, ಮೋಸವಾಗುವಂತಹ ಸಾಧ್ಯತೆಗಳು ಇವತ್ತು ಜಾಸ್ತಿ. ನಾಳೆವರೆಗೂ ಕಾಯೋದು ಒಳ್ಳೆಯದು. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸೋಷಿಯಲ್ ಮೀಡಿಯಾ, ಸೇಲ್ಸ್ ಮಾರ್ಕೆಟಿಂಗಲ್ಲಿ ಇರುವವರಿಗೆ ಇವತ್ತು ಬಹಳನೇ ಉತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಸಹೋದರರಿಂದ ಸಂತೋಷ. ಕನ್ಯಾ ರಾಶಿಯವರಿಗೆ ಕುಟುಂಬದ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಆದರೂ ಕೂಡ ನೀವು ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಿ. ಅತಿ ಹೆಚ್ಚಿನ ಸಂತೋಷ ನಿಮಗೆ ಒದಗಿ ಬರೋದಿದೆ. ಅದನ್ನು ಅತಿ ಹೆಚ್ಚಿನ ದುಃಖವನ್ನಾಗಿ ಪರಿವರ್ತನೆ ಆಗದಂತೆ ನೋಡಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಅತಿ ಹೆಚ್ಚಿನ ಒಂದು ನಿರಾಳತೆ ಇವತ್ತು ಪ್ರಾಪ್ತಿಯಾಗುತ್ತೆ. ದೊಡ್ಡದೊಂದು ತಲೆನೋವಿಂದ ನೀವು 2-3 ದಿನ ಬಳಲ್ತಾ ಇದ್ರಿ. ಇವತ್ತು ಬಹಳನೇ ಸುಲಭವಾಗಿ ನಿಮ್ಮ ತೊಂದರೆಗಳೆಲ್ಲ ಬಗೆಹರಿದಂತೆ ಭಾಸವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಹಣಕಾಸಿನ ವೆಚ್ಚನೂ ತುಂಬ ಜಾಸ್ತಿ ಆಗಬಹುದು. ಆರೋಗ್ಯದ ಸಮಸ್ಯೆಗಳು ಕೂಡ ಇವತ್ತು ನಿಮಗೆ ಕಾಣಬಹುದು. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಿತ್ರರಿಂದ ಅತಿ ಹೆಚ್ಚಿನ ಸಂತೋಷ, ಮನಸ್ಸಿಗೆ ನೆಮ್ಮದಿ ಎಲ್ಲವೂ ನಿಮಗೆ ಪ್ರಾಪ್ತಿ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು, ನಿಮಗೆ ಸ್ಟೇಟಸ್ ಇತ್ಯಾದಿಗಳು ಪ್ರಾಪ್ತಿಯಾಗುವಂತಹ ದಿವಸ. ಆದ್ದರಿಂದ ಇವತ್ತು ಮುಖ್ಯವಾದಂತಹ ಒಂದು ತಿರುವನ್ನು ನೀವು ಕಾರ್ಯಕ್ಷೇತ್ರದಲ್ಲಿ ನೋಡಬಹುದು. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದ ಮನಸ್ಸಿನ ಎಲ್ಲ ತೊಂದರೆಗಳು ಮಂಜು
ಬಿಸಿಲಿನಲ್ಲಿ ಕರಗಿ ಹೋದಂತೆ ಇವತ್ತು ಕರಗಿ ಹೋದ ಒಂದು ಭಾಸ ನಿಮಗೆ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಆದರೂ ಕೂಡ ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಶವನ್ನು ನೀವೇ ತಂದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆ ಕ್ಲೇಶವನ್ನು ಇಲ್ಲ, ಅದು ಏನೂ ಇಲ್ಲ ಅಂತ ನೀವು ಮುಂದುವರೆದರೆ ಆಧ್ಯಾತ್ಮಿಕವಾಗಿ ಅತಿ ಹೆಚ್ಚಿನ ಪ್ರಗತಿಯನ್ನು ಇವತ್ತು ನೀವು ನೋಡಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಒಂದನ್ನಾದರೂ ಮಾಡಿದರೂ ಕೂಡ ಜನ್ಮಾಂತರದ ಪಾಪಗಳನ್ನು ಎಲ್ಲರೂ ಕಳ್ಕೋಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯ.